ಹೈಕೋರ್ಟ್ನಲ್ಲಿ ಅವರಿಗೆ ಮುಖಭಂಗ ಆಗಿದೆ. ಹೈಕೋರ್ಟು ಅವರ ಅರ್ಜಿ ತಿರಸ್ಕರಿಸಿದೆ. ಅದಕ್ಕೆ ಈಗ ಮುಖ್ಯಮಂತ್ರಿ ಅವರ ಸ್ವಂತ ಒಬ್ಬರು ಲಾಯರ್ ಇದ್ದಾರೆ, ವಕೀಲರಿದ್ದಾರೆ. ಸಂವಿಧಾನಕ್ಕೆ ಬೆಲೆ ಕೊಡುವಂಥ ನಾ ಮುಖ್ಯಮಂತ್ರಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನಕ್ಕೆ ಬೆಲೆ ಕೊಡಬೇಕು, ನ್ಯಾಯಾಲಯಕ್ಕೆ ಬೆಲೆ ಕೊಡಬೇಕು, ತಕ್ಷಣ ರಾಜೀನಾಮೆ ಕೊಡಬೇಕು. ಅವರ ಸ್ಥಾಪನೆ ಮಾಡಿದಂಥ 2 ಆಯೋಗಗಳಿದ್ದಾವೆ. ಅವ್ರಿಗೆ ಸ್ಥಾಪನೆ ಮಾಡಿದಂಥ ಆಯೋಗ ಮೇಲೆ ವಿಶ್ವಾಸ ಇಲ್ಲನಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮ್ಮ ಸರ್ಕಾರದಲ್ಲೇ ವೆಂಕಟಾಚಲ ಆಯೋಗ ಮತ್ತು ದೇಸಾಯಿ ಆಯೋಗ ಸ್ಥಾಪನೆ ಮಾಡಿದಿರಿ. ಅದಕ್ಕೆ ಎದುರಿಸ್ರಿ. ನೀವು ನಿಜವಾಗ ಕ್ಲೀನ್ ಇದ್ರೆ ಅದ್ರಾಗಿಂದ ಹೊರಗೆ ಬನ್ನಿ. ಆದರೆ ಈಗ ಆ ಮುಖ್ಯಮಂತ್ರಿ ಸ್ಥಾನ ಮೇಲೆ ಕೊಡುವಂಥ ಅಧಿಕಾರ ಇಲ್ಲ. ಈ ನಮ್ಮ ಬೇಡಿಕೆ ಹೋರಾಟ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಸಂವಿಧಾನಕ್ಕೆ ಬೆಲೆ ಕೊಡಿ. ತಾವು ಸ್ವಂತ ವಕೀಲರಿದ್ದೀರಿ. ಮುಖ್ಯಮಂತ್ರಿ ಅಂತ ಸ್ಥಾನ ಮೇಲೆ ಕೊಡುವಂಥ ನಿಮಗೆ ಅಧಿಕಾರ ಇಲ್ಲ. ತಾವು ರಾಜೀನಾಮೆ ಕೊಡಬೇಕಂತ ನಾವು ಹೋರಾಟ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಬೆದಿಗಿಳಿದಿದ್ದೀವಿ. ರಾಜೀನಾಮೆ ಕೊಡಲಿಲ್ಲ ಅಂದರೆ ಇದಕ್ಕಿಂತ ಉಗ್ರ ಹೋರಾಟ ಮಾಡುವಂಥ ಕೆಲಸ ಬರುವಂಥ ಭವಿಷ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಮಾಡ್ತೀವಿ.